ಗೋಣಿಕೊಪ್ಪಲಿನ ಕಾಳಪ್ಪ ಕಾಲೋನಿಯ ವಿವಿ ಕಾಳಪ್ಪ ಅವರ ಗದ್ದೆಯಲ್ಲಿ ಆಯೋಜಿತ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಪೊಲೀಸರ ಕೆಸರುಗದ್ದೆ ಕ್ರೀಡಾಕೂಟ ವರ್ಣರಂಜಿತ ತೆರೆಕಂಡಿತು. ಕ್ರೀಡಾಕೂಟದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್ ಅವರು, ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಅವರ ಕುಟುಂಬ ವರ್ಗದವರು ಭಾಗವಹಿಸಿರುವುದು ಶ್ಲಾಘನೀಯ. ಪೊಲೀಸ್ ಇಲಾಖೆಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ನಡೆದಿರುವುದು ಇದೇ ಪ್ರಥಮ. ಮುಂದಿನ ದಿನಗಳಲ್ಲಿ ಮಡಿಕೇರಿ ಮತ್ತು ಕುಶಾಲನಗರ ಭಾಗದಲ್ಲಿಯೂ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದು. ವಿರಾಜಪೇಟೆ ಉಪವಿಭಾಗಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದಕ್ಕೆ ನಮ್ಮ ಕುಶಾಲನಗರ ನಮ್ಮ ಸಮಾಜಪೇಟೆ ಗಡಿ ದಾಟಿದ ವೀರ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದಂತೆ ಮಹೇಶ್ ಕುಮಾರ್ ಆದಿಯಾಗಿ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿ ವೃಂದದವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ವರುಣದೇವರಿಗೆ. ಬೆಳಗ್ಗಿನಿಂದ ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡಚಣೆ ಆಗದ ಹಾಗೆ, ಯಾಕೆಂದರೆ ಬಹುಶಃ ಮಹೇಶ್ ಕುಮಾರ್ ಆದಿಯಾಗಿ ಎಲ್ಲ ಅಧಿಕಾರಿಗಳು ಶುದ್ಧ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿಗಳು ಯಾವುದೇ ರೀತಿಯಾದಂತಹ ಒಂದು ಮನಸ್ಸಿನ ನೋವು ಏನುಂಟು ದಿನನಿತ್ಯದ ಕರ್ತವ್ಯಗಳಲ್ಲಿ ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತನ್ನುವಂತಹ ಒಂದು ಶುದ್ಧ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ದೇವರು ಖಂಡಿತವಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದ್ದಾನೆ. ಇನ್ನೊಂದು ವಿಶೇಷ ಅಂತಂದರೆ, ನಾವು ಪ್ರತಿ ವರ್ಷ ಪೊಲೀಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ. ಬಹುಶಃ ಎಷ್ಟೋ ಕ್ರೀಡಾಕೂಟಗಳಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳೇ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸೋದಿಲ್ಲ. ಇವತ್ತಿನ ಒಂದು ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ, ನಮ್ಮೆಲ್ಲ ಕುಟುಂಬ ವರ್ಗದವರು ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಬಹುಶಃ ಅದು ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣ. ಅದೇ ರೀತಿಯಾಗಿ ನಮ್ಮ ರಾಜು ಅವರು, ಬೆಳಿಗ್ಗೆ ಸೂರಜ್ ಅವರು DYSP ಮಡಿಕೇರಿ ಅವರು ಬಂದಿದ್ದರು. ಸೊ ಅವರು ಹೇಳಿದರು, ಸೊ ಈ ಒಂದು ಕಾರ್ಯಕ್ರಮ ಬಹುಶಃ ಏನು ಮಹೇಶ್ ಕುಮಾರ್ ಅವರು ಮೇಲ್ಪಂಕ್ತಿ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ, ಮುಂದಿನ ದಿನಗಳಲ್ಲಿ ನಮ್ಮ ಮಡಿಕೇರಿ ಉಪವಿಭಾಗದಲ್ಲಿ ಹಾಗೆ ಕುಶಾಲನಗರ ಉಪವಿಭಾಗದಲ್ಲಿ ಕೂಡ ಸೊ ಈ ಒಂದು ಕಾರ್ಯಕ್ರಮದ ಆಯೋಜನೆ ಆಗುತ್ತೆ. ಬರೀ ಅದು ಈ ಒಂದು ವರ್ಷ ಮಾತ್ರ ಅಲ್ಲ, ಸೊ ಎಲ್ಲರ ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅಂತನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಕೊಡಗಿನ ಒಂದು ಸಾಂಸ್ಕೃತಿಕ ಭಾಗ. ಸೊ ಈ ಒಂದು ನಾಟಿ ಓಟ ಅಂತ ಕರೆಯುವಂಥದ್ದು ಅಥವಾ ಈ ಗದ್ದೆಗಳಲ್ಲಿ ನಡೆಯುವಂತಹ ಕ್ರೀಡಾಕೂಟ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಈ ಮಹೇಶ್ ಕುಮಾರ್ ಅವರು ಈ ಒಂದು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಒಂದು ರಸದೌತಣವನ್ನು ತಿನ್ನಿಸಿದ್ದಾರೆ. ಸೊ ಅದಕ್ಕಾಗಿ ಸೊ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಗಳು ಅವರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೊ ಅವರ
ಏನು ಈ ಒಂದು ದಿನ ಒಂದು ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಸೊ ಮಕ್ಕಳಂತೆ ಸೊ ಕುಣಿದು ನಲಿದು ಅಧಿಕಾರಿಗಳ ಆದಿಯಾಗಿ ಸೊ ಅನೂಪ್ ಅವರು ಬಹುಶಃ ನಾನು ಹಿಂದೆ ನೋಡಿದ್ದೆ. ಸೊ ಇಷ್ಟು ಸಂತೋಷ ಅನೂಪ್ ಅವರು ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಇಷ್ಟು ಸಂತೋಷವನ್ನು ತೋರಿಸಿರಲಿಲ್ಲ. ಅದೇ ರೀತಿಯಾಗಿ ಮೇದಪ್ಪ ಇರ್ಬೋದು, ಶಿವರಾಜ್ ಇರ್ಬೋದು, ಶಿವರುದ್ರ ಇರ್ಬೋದು, ಸೊ ಎಲ್ಲ ಅಧಿಕಾರಿಗಳು ಸೊ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಸೊ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸೊ ನಮ್ಮ ಪೊಲೀಸ್ ಅಧೀಕ್ಷಕರ ಒಂದು ಕೃಪಾ ಕಟಾಕ್ಷದೊಂದಿಗೆ ಈ ಒಂದು ಕಾರ್ಯಕ್ರಮ ಏನು ನಡೆದಿದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ನಡೆಯುವಂತೆ ಆಗಲಿ ಅಂತನ್ನುವಂತಹ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವಿಶೇಷವಾಗಿ ನಾವು ಇನ್ನೊಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ತೀರ್ಪುಗಾರರಿಗೆ. ಸೊ ನಮ್ಮ ಎಲ್ಲ ಸಿಬ್ಬಂದಿಗಳು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಕಾರಣರಾಗದೆ, ಅದೇ ರೀತಿಯಾಗಿ ನಮ್ಮ ತೀರ್ಪುಗಾರರು ಕೂಡ ಅವರ ತೀರ್ಪಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಲೋಪವನ್ನು ತೋರಿಸದೆ ಬಹಳ ಉತ್ತಮ ಮಟ್ಟದಲ್ಲಿ ತೀರ್ಪನ್ನು ನೀಡಿದ್ದಾರೆ. ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಮಾತನಾಡಿ, ಪೊಲೀಸ್ ಸಿಬ್ಬಂದಿಗಳಲ್ಲಿ ಹೆಚ್ಚಿನವರು ಉತ್ತರ ಕರ್ನಾಟಕ ಹಾಗೂ ಅರೆ ಮಲೆನಾಡು ಭಾಗದವರು. ಅವರಿಗೆ ಕೆಸರುಗದ್ದೆ ಕ್ರೀಡೆ ಹೊಸದಾಗಿರೋದ್ರಿಂದ ಅವರಿಗೆ ಈ ಕ್ರೀಡೆಯ ಪರಿಚಯವಾಗಬೇಕೆಂಬ ಉದ್ದೇಶದಿಂದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲು ಪ್ರಮುಖ ಕಾರಣವಾಯಿತು ಎಂದರು. ಪೊಲೀಸ್ ತಂಡ, ಪೊಲೀಸ್ ಕೆಲಸ ತಂಡದ ಕೆಲಸ, ಆ ತಂಡಕ್ಕೆ ಪೊಲೀಸ್ ಕೆಲಸ ಹೊರತಾಗಿ ಬೆರೆಯುವಂಥ ಒಂದು ಅವಕಾಶವನ್ನು ಕೊಡುವಂಥ ಒಂದು ಅವಕಾಶ ಇದರಿಂದ ಇಂಥ ಕ್ರೀಡಾಕೂಟದಲ್ಲಿ ಅಥವಾ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ. ಜೊತೆಗೆ ನನ್ನ ತಂಡವನ್ನು ಒಟ್ಟಿಗೆ ಇಟ್ಕೊಂಡು ಹೋಗಬೇಕಾದಂಥ ಒಂದು ತಂಡದ ಜವಾಬ್ದಾರಿ ಆಗಿರುವಂಥ ನನಗೆ ಜವಾಬ್ದಾರಿ ಇರೋದ್ರಿಂದ ಅದಕ್ಕೆ ಬೇರೆ ಬೇರೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿರುವಂಥ ಅಧಿಕಾರಿ ನಾನು. ಆ ನಿಟ್ಟಿನಲ್ಲಿ ನಾವೇನು ಯೋಚನೆ ಮಾಡಿದ್ವು ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಕ್ರೀಡಾಕೂಟಗಳೆಲ್ಲ ನಮ್ಮ ಇಲಾಖೆಯಲ್ಲಾಗುತ್ತೆ. ಆದರೆ ಕೆಸರು ಕ್ರೀಡಾಕೂಟ ಶಿವರಾಜ್ ಹೇಳಿದಾಗೆ ಈ ಭಾಗದಲ್ಲಿ ನನ್ನ ಕರಾವಳಿ ಭಾಗದಲ್ಲಿ ನಡೀಲಿಕ್ಕೆ ಮಾತ್ರ ಸಾಧ್ಯ. ಆದರೆ ನಮ್ಮ ಕೊಡಗು ಜಿಲ್ಲೆಯ ಅರ್ಧ ಭಾಗದಕ್ಕೂ ಎಷ್ಟು ಸಿಬ್ಬಂದಿಗಳು ಉತ್ತರ ಕರ್ನಾಟಕದ ಭಾಗದವರು ಅಥವಾ ಈ ಅರೆ ಮಲೆನಾಡು ಭಾಗದವರು ಇರೋದ್ರಿಂದ ಈ ಕ್ರೀಡೆ ಅವರಿಗೆ ತುಂಬ ಹೊಸತಾಗಿರೋದ್ರಿಂದ ಅವರಿಗೆ ಈ ಕ್ರೀಡೆಯ ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶ ಅಂತ ನನ್ನ ನಿದ್ದೆ ಇತ್ತು. ಹಾಗಾಗಿ ಅದರಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಎರಡನೇದು, ಈಗ ನಮ್ಮ ರಾಜು ಹೇಳ್ತಿದ್ರು, ಎಲ್ಲದಕ್ಕೂ ಬಂದೋಬಸ್ತ್ಗೆ ಹೋಗಿ ನಾವು ಬಂದೋಬಸ್ತ್ ನೋಡ್ತಾ ಇರ್ತೀವಿ. ನಮಗೆ ಎಲ್ಲ ಒಳಗಡೆ ಒಬ್ಬ ಕ್ರೀಡೆ ಅಭಿಮಾನಿಯಾಗಿಯೋ ಅಥವಾ ಕ್ರೀಡಾಪಟುವಾಗಿಯೋ ಅಥವಾ ಒಬ್ಬ ಮನುಷ್ಯನಾಗಿ ನಾವು ಆ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಅನಿಸೋದು ಬಹಳ ಸಹಜವಾಗಿರೋದ್ರಿಂದ ಅದೊಂದು ಅವಕಾಶ ನಾವು ಹಿರಿಯಧಿಕಾರಿಗಳಿಗೆ ಮಾಡಿಕೊಟ್ಟಾಗ ಮಾತ್ರ ಇವರೆಲ್ಲ ಒಟ್ಟಿಗೆ ಸೇರಿ ಭಾಗವಹಿಸ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗಿದೆ. ತುಂಬ ಇದು ನೀವೆಲ್ಲ ಭಾಳಷ್ಟು ಬೆಳಿಗ್ಗೆಯಿಂದನೂ ಹೇಳ್ತಾ ಇದ್ರಿ ಮಹೇಶ್ ಕುಮಾರ್ ಮಾಡಿದ್ದು ಅಂತ. ಮಹೇಶ್ ಕುಮಾರ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನೂಪ್ ತಂಡ, ಶಿವರಾಜ್ ತಂಡ, ಶಿವರುದ್ರ, ಲತಾ ಇರ್ಬೋದು, ಪ್ರಮೋದ್ ಇರ್ಬೋದು, ಪ್ರದೀಪ್, ರವೀಂದ್ರ, ಮಹಾದೇವ್, ಪ್ರತಿಯೊಬ್ಬರೂ ನನಗೆ ನಿರೀಕ್ಷೆಗೂ ಮೀರಿ ಅವರು ನಾನು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ದಯಮಾಡಿ ನೀವೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೀವೆಲ್ಲರೂ ನನ್ನ ನಿರೀಕ್ಷೆಗೆ ಮೀರಿ ಒಬ್ಬ ನಾಯಕ ಹೇಳೋದು ಬಹಳ ಈಸಿ, ಆದರೆ ತಂಡದ ಫಾಲೋವರ್ಸ್ ಅಥವಾ ತಂಡ ಜೊತೆಲಿರೋರು ಅದನ್ನು ಮಾಡೋದಿದೆಯಲ್ಲ, ಅದರಲ್ಲಿ ಈ ತಂಡದ ಯಶಸ್ಸು ಆಗ್ತದೆ. ಇವತ್ತು ನನ್ನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನ್ನ ಮನವಿ ಇಷ್ಟೇ, ಪೊಲೀಸ್ ಇಲಾಖೆ ಕೆಲಸ 24 ಗಂಟೆ ಕೆಲಸ ಮಾಡ್ತೀವಿ. ಕುಟುಂಬದವ್ರ ಜೊತೆ ಸಮಯ ಕಳೆಯೋದು ಕಡಿಮೆ. ನಾವು ಆದಷ್ಟು ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರ್ತಾರೆ, ಕುಟುಂಬದ ಜೊತೆ ಸಮಯ ಕಳೀರಿ ಅಂತ ಒಂದು ಅವಕಾಶವನ್ನು ಇದ್ರ ಮೂಲಕ ಮಾಡಿಕೊಟ್ಟಿದ್ದೀವಿ. ಕೊಡಗು ಜಿಲ್ಲೆಯ ವಿಶೇಷ ಘಟಕದ ವೃತ್ತ ನಿರೀಕ್ಷಕ ಮೇದಪ್ಪ ಅವರು ಮಾತನಾಡಿ, ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ದಿನನಿತ್ಯ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವ ಪೊಲೀಸರು ನಿಸರ್ಗದ ನಡುವೆ ಒಂದು ದಿನವನ್ನು ಕಳೆದಿರುವುದು ಮನಸ್ಸಿಗೆ ಮುದ ನೀಡಿದೆ ಎಂದರು. ಮಹೇಶ್ ಅವರು ನಮ್ಮೆಲ್ಲರಿಗೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವಾಗಲೂ ಸ್ಟೇಷನಲ್ಲಿ ಕೆಲಸ ಮಾಡೋದು, ಬಂದೋಬಸ್ತು, ಭಾರಿ ಬ್ಯುಸಿಯಾಗಿರ್ತಿದ್ವಿ. ಎಲ್ಲವನ್ನು ಬಿಟ್ಟು ನಾವು ಇವತ್ತು ಒಂದು ನಿಸರ್ಗದ ಮಧ್ಯದಲ್ಲಿ ಯಾವುದೋ ಒಂದು ಗದ್ದೆಗೆ ಬಂದು ಪೂರ್ತಿ ದಿವಸವನ್ನು ಕಳೆದಿದ್ದೀವಿ. ಇದಕ್ಕೆ ನಾನು ವಿರಾಜಪೇಟೆ ಸಿಬ್ಬಂದಿಯವರಿಗೂ ಮತ್ತು ಪೊಲೀಸ್ ಅಧೀಕ್ಷಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು, ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಾಳೆಯಿಂದ ಪುನಃ ನಮ್ಮ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಈ ಹುಮ್ಮಸ್ಸಿನಿಂದ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗೋಣಿಕೊಪ್ಪ ವೃತ್ತ ನಿರೀಕ್ಷಕ ಶಿವರಾಜ ಮುದೋಳ್ ಮಾತನಾಡಿ, ಉತ್ತರ ಕರ್ನಾಟಕದ ನಮಗೆ ಈ ಕೆಸರುಗದ್ದೆ ಕ್ರೀಡಾಕೂಟ ಬಹಳ ವಿಶೇಷವಾಗಿದ್ದು 22 ವರ್ಷಗಳ ತಮ್ಮ ಸೇವೆಯ ಅನುಭವದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನು ನೋಡಿದ್ದೆವು. ಆದರೆ ಇಂದು ನಾವೇ ಆಟವಾಡಿ
ಸಂಭ್ರಮಿಸಿರುವುದು ಖುಷಿ ತಂದಿದೆ ಎಂದರು. ನಮಸ್ಕರಿಸುತ್ತಾ ಸ್ಪೆಷಲಿ ಈ ಉತ್ತರ ಕರ್ನಾಟಕದವರಿಗೆ ಅಂತೂ ಇದು ಕಂಡು ಕೇಳಿರೋದು ಒಂದು ಇತಿಹಾಸ. ನಮಗೆ 22 ವರ್ಷ ಸರ್ವಿಸ್ದಲ್ಲಿ ಇದನ್ನೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಪೇಪರಲ್ಲಿ ಓದ್ತಾ ಇದ್ವಿ, ಇಲ್ಲಿಗೆ ಬಂದ ಮೇಲೆ ಆಡೋದನ್ನು ನೋಡ್ತಾ ಇದ್ವಿ. ಇವತ್ತು ನಾವೇ ಆಡಿಬಿಟ್ಟಿವಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಜನ ಇದ್ದೀವಿ. ಮತ್ತು ಇದು ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಆಡಲಿಕ್ಕಾಗಲ್ಲ. ಇದನ್ನ ಇವತ್ತಿನವರೆಗೆ ಯಾರೂ ಆಟ ಆಡೇ ಇಲ್ಲ. ಮೋಸ್ಟ್ಲಿ ಇದು ಮುಂದಿನ ದಿನಗಳಲ್ಲಿ ಇದು ನಮ್ಮದು ಸ್ಪೋರ್ಟ್ಸ್ ಡೇಗೆ ಒಂದು ಇವೆಂಟ್ ಆದ್ರೂ ಆಗ್ಬೋದು. ಇದು ತುಂಬ ಎಂಜಾಯ್ ಮಾಡಿದ್ದೀವಿ. ಏನೇನೋ ನಾನು ಇಳಿಬಾರ್ದಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಇವತ್ತು ಏನೇನೋ ಕದ್ದು ಬಿಡೋಣ ಅಂತ, ಬಟ್ ಕದಿಲಿಕ್ಕಾಗಿಲ್ಲ. ಕದ್ದು ಬಿಟ್ಟಿದ್ರೆ ನನ್ನಂಥ ಅವಕಾಶ ಮುಂಚಿತ ನಾನೇ ದೊಡ್ಡ ಮೂರ್ಖ ಆಗಿಬಿಡ್ತಿದ್ದೆ. ತುಂಬ ಎಂಜಾಯ್ ಮಾಡಿದ್ವಿ. ಇವತ್ತೆಲ್ಲ ಮರ್ತು ಬಿಟ್ಟಿದ್ದೀವಿ. ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಅನ್ನೋದೆಲ್ಲ ಮತ್ತು ಎಲ್ಲರೂ ಒಂದೇ ಥರ ಏನದು ಅದದು ಅಲ್ಲಿ ಹೇಳಲಿಕ್ಕೆ ಆಗಲ್ಲ, ಆ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಇದೇ ಥರ ನಮ್ಮ ಎಲ್ಲರಿಗೂ ಈ ಥರ ಮಾಡಿ ಪ್ರೋತ್ಸಾಹ ಕೊಟ್ಟು ಹುಮ್ಮಸ್ಸು ಕೊಟ್ಟು ನಾಳೆ ನೋಡಿ ಇವತ್ತೆಲ್ಲ ಕಷ್ಟ ಬರ್ತಿದ್ದೀವಿ, ನಾಳೆ ಮತ್ತೆ ಇಲಾಖೆಗೆ ನಾವು ಕೆಲಸ ಮಾಡೋಣ, ಕಷ್ಟಪಡೋಣ. ಮಡಿಕೇರಿ ವೃತ್ತ ನಿರೀಕ್ಷಕ PK ರಾಜು ಅವರು ಮಾತನಾಡಿ, ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗಿಯಾದ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ ಎಂದರು. ಆಯ್ಸಿಲ್ಲ ಆರೋಗ್ಬೇಕು. ಬೋಲೋ ಕೊಡಗು ಜಿಲ್ಲಾ ಪೊಲೀಸ್ ಕಿ, ಬೋಲೋ ಕೊಡಗು ಜಿಲ್ಲಾ ಪೊಲೀಸ್ ಕಿ, ಬೋಲೋ SP ರಾಮರಾಜ್ ಅನ್ಸರ್ ಕಿ, ಬೋಲೋ ಅಡಿಷನಲ್ SP ದಿನೇಶ್ ಸಾಹೇಬ್ ಕಿ, ಇದರದೆಲ್ಲ ರೂವಾರಿ ಬೋಲೋ ಮಹೇಶ್ ಕುಮಾರ್ ಸಾಹೇಬ್ ಕಿ. ಈ ದಿನ ಸುದಿನ. ನನ್ನ 16 ವರ್ಷಗಳ ಮನಸ್ಸಿನ ಮೂಲೆಯಲ್ಲಿ ಇದ್ದಂಥ ಒಂದು ಕೊರತೆ ಈಡೇರಿದ ದಿನ ಅಂದರೆ ತಪ್ಪಾಗಲಾರ್ದು. ಹೀಗೆ ಸರಿಸುಮಾರು 2013-14 ಸಂದರ್ಭದಲ್ಲಿ ಗೋಣಿಕೊಪ್ಪ ವೃತ್ತ ನಿರೀಕ್ಷಕನಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಈ ಕೊಡಗಿನ ಮಲೆನಾಡಿನ ಈ ಕೆಸರುಗದ್ದೆಯಲ್ಲಿ ನಡೀತಕ್ಕಂಥ ಕ್ರೀಡಾಕೂಟಗಳ ಪರಿಚಯ ಆಯಿತು. ನಾವು ಕೂಡ ಈ ಭಾಗದಲ್ಲಿ ಸಾಕಷ್ಟು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ವಿರಾಜಪೇಟೆ ಉಪವಿಭಾಗದಲ್ಲೇ ಕೊಡಗು ಜಿಲ್ಲೆಯಲ್ಲಿ ನಡೀತದೆ. ಅದಕ್ಕೆ ನಾವು ಬಂದೋಬಸ್ತನ್ನು ಒದಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮನಸ್ಸಿನ ಮೂಲೆಯಲ್ಲಿ ನಾವು ಕೂಡ ಈ ರೀತಿ ಕೆಸರುಗದ್ದೆಯಲ್ಲಿ ಮುಕ್ತವಾಗಿ ಆಟಗಳನ್ನು ಆಡಬೇಕು, ಆ ಕೆಸರುಗದ್ದೆಯ ಒಂದು ಆಟಗಳ ಒಂದು ಸವಿಯನ್ನು ಸವಿಬೇಕು ಅಂತೇಳಿ ಮನಸ್ಸಿನ ಮೂಲಿನಲ್ಲಿ ಒಂದು ಕೊರತೆ ಕಾಡ್ತಾ ಇತ್ತು. ಈಗಲೂ ಕೂಡ ನಮ್ಮ ಕಗೋಡು ಭಾಗದಲ್ಲಿ ಏನು ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯುತ್ತೆ. ಈಗೆಲ್ಲ ಅಲ್ಲಿ ಗದ್ದೆ ರೆಡಿ ಆಗ್ತಾ ಇದೆ. ಹೀಗೆ ಸರಿ 1 ವಾರಗಳ ಹಿಂದೆ ಕೂಡ ಅಲ್ಲಿ ಪಾಸ್ ಆಗಬೇಕಾದ್ರೆ ನಾನು ಅದನ್ನೇ ನಮ್ಮ ಸಿಬ್ಬಂದಿ ಒಟ್ಟಿಗೆ ಮಾತಾಡಿದ್ದೆ, ಇಲ್ಲಿ ಭಾಳ ಚೆನ್ನಾಗಾಗುತ್ತೆ ಅಂತ. ಸೊ ಆ ಒಂದು ಅತ್ಯಮೂಲ್ಯ ಒಂದು ಏನು ಕೊರತೆ ಇತ್ತು ಅದು ಈ ದಿನ ಈಡೇರಿದಂಥ ದಿನ. ಈ ನನಗೆ ಸೇರಿದಂತೆ ನನ್ನಂತೆ ಎಲ್ಲ ನನ್ನ ಪೊಲೀಸ್ ಸಹೋದ್ಯೋಗಿ ಬಂಧುಗಳಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನವನ್ನು ಅವ್ರಿಗೆ ತೋರ್ಪಡಿಸೋಣ. ಥ್ಯಾಂಕ್ ಯು ಸರ್. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಹಗ್ಗಜಗ್ಗಾಟ, ಮಡಿಕೆ ಹೊಡೆಯುವ ಸ್ಪರ್ಧೆ, ಪುರುಷರಿಗೆ ವಾಲಿಬಾಲ್, ಕಬಡ್ಡಿ, ಓಟದ ಸ್ಪರ್ಧೆ, ಮಹಿಳೆಯರಿಗೆ ಥ್ರೋಬಾಲ್, ಪೊಲೀಸ್ ಹುದ್ದೆಯಲ್ಲಿರುವ ದಂಪತಿಗಳಿಗೆ ಕಪ್ಪಲ್ ರೇಸ್, ಪೊಲೀಸರ ಮಕ್ಕಳಿಗೆ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪೊಲೀಸ್ ಠಾಣೆಯವರು ಪಡೆದುಕೊಂಡಿದ್ದಾರೆ. ವಿರಾಜಪೇಟೆ ವೃತ್ತದ ಹಗ್ಗ ಜಗ್ಗಾಟ ಪಂದ್ಯಾಟ. ಪ್ರಥಮ ಹಗ್ಗ ಜಗ್ಗಾಟ ಯಶಸ್ ಹಾಗೆ 12 ವರ್ಷ ಮೇಲ್ಪಟ್ಟ ಬಹುಮಾನವನ್ನು ಮಾಸ್ಟರ್ ಪ್ರವರ್ತ್ ಅವರು ಪಡ್ಕೊಂಡಿದ್ದಾರೆ. ಮುಂದಿನದಾಗಿ 18 ವರ್ಷ ಮೇಲ್ಪಟ್ಟ ವಯಸ್ಸಿನ ಕಾರ್ತಿಕ್ JN ತೃತೀಯ ಬಹುಮಾನ ದ್ರಾವಿಡ್ ಪೊನ್ನಣ್ಣ. ದಂಪತಿಗಳು ಹಾಗೆ ದ್ವಿತೀಯ ಸ್ಥಾನ ವತ್ಸಲ ಪ್ರಸನ್ನ.
ಹಾಗೆ ಪೊಲೀಸ್ ಹಾಗೆ ಕಪಲ್ ರೇಸಲ್ಲಿ ಆಲಿ ಮತ್ತು ಇನ್ನೊಂದು ದಂಪತಿಗಳು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅವರು ವೇದಿಕೆಗೆ ಆಗಮಿಸಿ ತಮ್ಮ ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಲಿ ಮತ್ತು ಮಂಜು ದಂಪತಿಗಳು ಆಲಿ ಮತ್ತು ರೇಸಲ್ಲಿ ತೃತೀಯ ಸ್ಥಾನ. ಹಾಗೆ ಪ್ರದೀಪ್ ಎಸೆ ಕಾರ್ಯಕ್ರಮದಲ್ಲಿ ಛಾಯಾಚಿತ್ರಕಾರರಾದ ಶ್ರೀ ಪ್ರದೀಪ್ ರವರು ವೇದಿಕೆಗೆ ಆಗಮಿಸಿ ನೆನಪಿನ ಕಣಿ. ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ವಿರಾಜಪೇಟೆ ನಗರ ಮತ್ತು ಗ್ರಾಮಾಂತರ ಪೊಲೀಸರು ಹಾಗೂ ಗೋಣಿಕೊಪ್ಪಲು ಪೊಲೀಸರು ಪಾರಮ್ಯ ಮೆರೆದು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಸಮಾರೋಪ ಸಮಾರಂಭದಲ್ಲಿ ಮಡಿಕೇರಿ ಡಿವೈಎಸ್ಪಿ ಸೂರಜ್, ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ವಿವಿಧ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು, ಮಹಿಳಾ ಉಪನಿರೀಕ್ಷಕರು, ಪೊಲೀಸ್ ಸಿಬ್ಬಂದಿಗಳು, ಕುಟುಂಬ ವರ್ಗ, ಕಾಪ್ಸ್ ಶಾಲಾ ಆಡಳಿತ ಮಂಡಳಿ ಪ್ರಮುಖರಾದ ಧನ್ಯಾ ಸುಬ್ಬಯ್ಯ, ಮಾನಸ ತಿಮ್ಮಯ್ಯ ಹಾಗೂ ಸೋಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಸರುಗದ್ದೆ ಕ್ರೀಡೋತ್ಸವದ ನಂತರ ಎಎಸ್ಪಿ ಬಾರಿಕೆ ದಿನೇಶ್ ಕುಮಾರ್ ಅವರು ಸೇರಿದಂತೆ ಅಧಿಕಾರಿಗಳು, ಪೊಲೀಸರು ಮತ್ತು ಕುಟುಂಬ ವರ್ಗ ಕೊಡವ ವಾಲಗಕ್ಕೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು.
ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ.